ಹಾಯ್ ಫ್ರೆಂಡ್ಸ್, ಆಚಿ ಪಾನಿಪುರಿ ಕಿಟ್ ಯೂಸ್ ಮಾಡಿಕೊಂಡು ಪಾನಿಪುರಿ ಮಾಡೋಣ. ಈಗ ಇದ್ರಲ್ಲೇ ಪೂರಿ, ಸ್ವೀಟ್ ಚಟ್ನಿ, ಪಾನಿ ಪೌಡರ್, ಸೀಸನಿಂಗ್ ಎಲ್ಲ ಇರುತ್ತೆ. ಪೂರಿ ಅಂತೂ ಸಖತ್ ಕ್ರಿಸ್ಪಾಗಿ ಬಂದಿತ್ತು ಡೀಪ್ ಫ್ರೈ ಮಾಡಿದಾಗ. ಸ್ಟಫಿಂಗ್ ಮಾಡ್ಕೊಳ್ಳೋಕೆ 3 ಆಲೂಗಡ್ಡೆ, 1 ಕಪ್ ಬಟಾಣಿ, ಉಪ್ಪು ಹಾಕೊಂಡು 2 ವಿಷಲ್ ಕೂಗಿಸ್ಕೊಂಡೆ. ಈಗ ಬಟಾಣಿನೂ ಇದಕ್ಕೆ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಮತ್ತೆ ಇದಕ್ಕೆ ಒಂದು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, 1 ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಸೀಸನಿಂಗ್ ಕೂಡ ಇದಕ್ಕೆ ಕೊಟ್ಟಿರ್ತಾರೆ. ಸೀಸನಿಂಗು ಹಾಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಂಡೆ. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಉಪ್ಪು ಹಾಕೊಂಡೆ. ಇವಾಗ ಪರ್ಫೆಕ್ಟ್ ಆಗಿ ಬಂತು. ಪ್ಯಾಕ್ 2 ನಲ್ಲಿ ಸ್ವೀಟ್ ಚಟ್ನಿ ಕೊಟ್ಟಿರ್ತಾರೆ. ಇದಕ್ಕೆ ನಾವೇನು ಆಡ್ ಮಾಡೋದು ಬೇಕಾಗಲ್ಲ. ಪ್ಯಾಕ್ 3 ನಲ್ಲಿ ಪಾನಿ ಪೌಡರ್ ಇರುತ್ತೆ. ಇದಕ್ಕೆ 250 ml ವಾಟರ್ಗೆ ಈ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ರೆ ಪಾನಿ ಕೂಡ ರೆಡಿ ಆಗುತ್ತೆ. ಈಗ ಪಾನಿ, ಪೂರಿ, ಪೊಟ್ಯಾಟೊ ಸ್ಟಫಿಂಗು, ಮಿಕ್ಸ್ಚರು, ಸ್ವೀಟ್ ಚಟ್ನಿ ಎಲ್ಲಾನು ರೆಡಿ ಆಯ್ತು. ಈಗ ಪೂರಿಗೆ ಪೊಟ್ಯಾಟೊ ಸ್ಟಫಿಂಗು, ಸ್ವೀಟ್ ಚಟ್ನಿ, ಪಾನಿ, ಮಿಕ್ಸ್ಚರು ಎಲ್ಲಾನು ಹಾಕೊಂಡು ಟೇಸ್ಟ್ ನೋಡೋಣ. ಸಖತ್ ಯಮ್ಮಿ ಆಗಿತ್ತು ಮಾತ್ರ ಟೇಸ್ಟು. ನೀವು ಮನೇಲಿ ಟ್ರೈ ಮಾಡಿ. ಹೈಜಿನಿಕ್ ಆಗಿರುತ್ತೆ, ಸಖತ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಡೆಫಿನೆಟ್ ಆಗಿ ಇನ್ನೊಂದ್ಸಲ ಮಾಡ್ಕೊಂಡು ತಿಂತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.